ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಹೌಸ್ಗೆ ಸ್ವಾಗತ. ನಾನು ನಿಮಗೆ ಇವತ್ತು ಸೋರೆಕಾಯಿಯಿಂದ ಮಾಡುವಂಥ ಒಂದು ಸ್ನ್ಯಾಕನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಹೆಲ್ದಿ ಆದಂಥ ಒಂದು ಒಳ್ಳೆ ಸ್ನ್ಯಾಕ್ ಇದು. ನೋಡಿ ಇದನ್ನು ಹೇಗೆ ಮಾಡೋಣ ಅಂತ. ನೋಡಿ ತುಂಬ ಈ ಥರ ಹೊರಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ ಮತ್ತು ಒಳಗಡೆ ಸಾಫ್ಟಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಒಂದು ಬೌಲಲ್ಲಿ ನಾನೀಗ 1 ಕಪ್ನಷ್ಟು ಕಡಲೆ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಈಗ ಅದಕ್ಕೆ ನಾನು 1/4 ಕಪ್ನಷ್ಟು ಚಿರೋಟಿ ರವೆ ಹಾಕ್ಕೋತಾ ಇದ್ದೀನಿ. ನಿಮ್ಮ ಹತ್ರ ದಪ್ಪ ರವೆ ಇತ್ತಂದರೆ ಅದು ಕೂಡ ಹಾಕ್ಕೋಬೋದು. ಇದಾದ ನಂತರ ನಾನು 1-2 ದೊಡ್ಡ ಸ್ಪೂನ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿದ್ದು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿನ ಕುಟ್ಟಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಇದಾದ ನಂತರ 1 ಸ್ಪೂನು ಖಾರ ಪುಡಿ. ಈಗ ನಾನು ಆಮ್ಚೂರು ಪುಡಿ ಹಾಕ್ಕೋತೀನಿ, ಸ್ವಲ್ಪ ಹುಳಿ ಬರುತ್ತೆ ಅಂತ ಹಾಕ್ಕೋತಾ ಇದ್ದೀನಿ. ಇದಾದ ನಂತರ ಚಾಟ್ ಮಸಾಲ ಒಂದು ಸ್ವಲ್ಪ ರುಚಿಯಾಗಿರುತ್ತೆ. ಇವಾಗ 1 ಸ್ಪೂನ್ನಷ್ಟು ನಾನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಒಂಚೂರು. ಇದು ಬೇಕಿದ್ರೆ ಹಾಕ್ಬೋದು, ಇದ್ರೆ ಬಿಡ್ಬೋದು. ಇದಾದ ನಂತರ ಅರಿಶಿನ ಹಾಕ್ಕೊಂಡಿದ್ದೀನಿ 1/2 ಸ್ಪೂನು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಆಮೇಲೆ ಇದಕ್ಕೆ ಅಜ್ವೈನ್ ಹಾಕ್ಕೋತಾ ಇದ್ದೀನಿ, ಅಜ್ವೈನ್ ಅಥವಾ ಓಮ್ ಕಾಳು ಅಂತಾರಲ್ಲ ಅದನ್ನ ಹಾಕ್ಕೋತಾ ಇದ್ದೀನಿ. 1 ಕಪ್ನಷ್ಟು ನಾನು ತುರಿದಿದ್ದು ಸೋರೆಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನು ಮೇಲಿನ ಸಿಪ್ಪೆ ತೆಗೆದ್ಬಿಟ್ಟು 1ರಿಂದ 1.5 ಕಪ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಜಾಸ್ತಿ ಸೋರೆಕಾಯಿ ಇರುತ್ತೋ ಚೆನ್ನಾಗಿರುತ್ತೆ, ಅದು ರುಚಿಯಾಗಿರುತ್ತೆ. ನೋಡಿ ಈ ಥರ ಎಲ್ಲ ಹಾಕ್ಕೋತಾ ಇದ್ದೀನಿ, ಮಿಕ್ಸ್ ಮಾಡ್ಕೊತಾ ಚೆನ್ನಾಗಿ. ಇದರೊಳಗೆ ಸೋರೆಕಾಯಿ ಒಳಗೆ ನೀರಿರೋದ್ರಿಂದ ಇದನ್ನೇ ಚೆನ್ನಾಗಿ ನಾವು ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕು. ನೋಡಿ ಯೂಶ್ವಲಿ ಏನಾಗುತ್ತೆ ಅಂದರೆ ಸೋರೆಕಾಯಿ ಅಷ್ಟೊಂದು ಇಷ್ಟಪಡೋದಿಲ್ಲ ಎಲ್ಲರೂ. ಅದಕ್ಕೆ ಇದು ಈ ರೀತಿ ಸ್ನ್ಯಾಕ್ನ ತಿನ್ನಿಸಿದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾರಿಗೂ ಗೊತ್ತಾಗಲ್ಲ ಇದರಲ್ಲಿ ನಾವು ಸೋರೆಕಾಯಿ ಹಾಕಿದ್ದೀವಿ ಅಂತ. ಹೀಗಾಗಿ ತುಂಬ ಒಳ್ಳೆಯ ಸ್ನ್ಯಾಕ್ ಇದು, ಆಮೇಲೆ ಹೆಲ್ದಿ ಆದಂಥ ಒಂದು ಸ್ನ್ಯಾಕ್ ಇದು. ನೋಡಿ ಈ ಥರ ಕೈಯಿಂದ ಈ ಥರ ಬಿಟ್ಟಾಗ ಈ ಥರ ಬೀಳಬೇಕು. ಈ ಒಂದು ಕನ್ಸಿಸ್ಟೆನ್ಸಿಗೆ ಕಲಿಸ್ಕೋಬೇಕು. ನೋಡಿ ಭಾಳ ಗಟ್ಟಿಯಾಗಿರೋ ಹಿಟ್ಟು ಕಲಿಸ್ತಾ ಇಲ್ಲ, ಸ್ವಲ್ಪ ನೀರಾಗಿ ಇರುತ್ತೆ. ಒಂದು ಕಡಾಯಿನ ನಾನು ಬಿಸಿಗೆ ಇಟ್ಕೊಂಡ್ಬಿಟ್ಟು 3 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಅದಾದ ನಂತರ ಸ್ವಲ್ಪ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಈ ಥರ ಇದನ್ನು ಸಾಸಿವೆ ಜೀರಿಗೆ ಎಲ್ಲ ಚೆನ್ನಾಗಿ ಚಟಪಟ ಅಂದ ತಕ್ಷಣ ನಾನು ಸ್ವಲ್ಪ ಹಿಂಗೆ ಹಾಕ್ಕೋತಾ ಇದ್ದೀನಿ. ಇವಾಗ ನಾನು ಕಲಸಿಟ್ಕೊಂಡಿದ್ದೀನಲ್ಲ ಈ ಕಡಲೆ ಹಿಟ್ಟಿಂದು ಸೋರೆಕಾಯಿದು ಮಿಕ್ಸ್ ಮಾಡಿಟ್ಟಿದ್ದೀನಲ್ಲ, ಇದನ್ನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ನೋಡಿ ಇದನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಇದನ್ನು ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಕೊಂಡೇ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಎಲ್ಲ ಹತ್ಕೊಂಡ್ಬಿಡುತ್ತೆ. ಈ ಥರ ಮಿಕ್ಸ್ ಮಾಡ್ತಾ ಇದು ನೀರಿನ ಅಂಶನೆಲ್ಲ ಕಡಿಮೆ ಹಾಕೋತಾ ಹೋಗುತ್ತೆ. ಇವಾಗ ನಾನು ಸಣ್ಣಗೆ ಇಟ್ಟು ಇದನ್ನು ಮುಚ್ಚಿಬಿಟ್ಟು ಬೇಯಿಸ್ತಾ ಇದ್ದೀನಿ. ಇದು ಕಡಲೆ ಹಿಟ್ಟೆಲ್ಲ ಬೇಯುತ್ತೆ ಚೆನ್ನಾಗಿ. ಒಂದು 5 ನಿಮಿಷ ಬೇಯಿಸಿದರೆ ಸಾಕು. ಈ ಥರ ನೋಡಿ ಹಿಟ್ಟು ಈ ಥರ ಎಲ್ಲ ಮುದ್ದೆಯಾಗಿ ಈಗ ಈ ಥರ ಸೆಂಟ್ರಿನಲ್ಲಿ ಬರೋಕ್ಕೆ ಶುರು ಆಗುತ್ತೆ. ಈ ಥರ ನೋಡಿ
ನೋಡಿ ಈ ಥರ ಒಂದು ಮುದ್ದೆ ಥರ ಆಗುತ್ತೆ, ಚೆನ್ನಾಗಿ ತಳ ಬಿಟ್ಕೊಂಡು ಮೇಲೆ ಬರುತ್ತೆ. ನಂತರ ನಾನು ಈ ಥರ ಒಂದು ಬೌಲ್ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ತೊಗೋಬೋದು, ಯಾವ್ದಾರ ಒಂದು ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗ್ಯುಲರ್ ಅಂತ ಒಂದು ಬೌಲ್ ತೊಗೊಂಡು ಅದಕ್ಕೊಂಚೂರು ಎಣ್ಣೆ ಹಚ್ಕೋತಾ ಇದ್ದೀನಿ. ಹಚ್ಕೊಂಡು ಇದೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದನ್ನು ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಈ ಥರ ತಟ್ಕೋಬೇಕು, ವಡೆಗಳ ಥರ ಮಾಡ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಇದನ್ನ ತಟ್ಕೊಂಡು ಅದಾದ ನಂತರ ಈ ಥರ ಏನಾದರೂ ಒಂದು ಕವರ್ ಮಾಡಿಬಿಟ್ಟು ನಾನೀಗ ಫಾಯಿಲಿಂದ ಕವರ್ ಮಾಡ್ತೀನಿ. ಇಲ್ಲಾಂದರೆ ನೀವು ಬಾಕ್ಸ್ ಮುಚ್ಚಳ ಇದ್ದರೆ ಮುಚ್ಚಳ ಹಾಕ್ಬೋದು, ಅಥವಾ ಏನೋ ಒಂದು ಪ್ಲೇಟ್ ಬಿಟ್ಬಿಟ್ಟು ಒಂದು ಅರ್ಧ ಗಂಟೆ ಅಥವಾ 15-20 ಮಿನಿಟ್ಸ್ ಇಟ್ಟರೂ ಪರವಾಗಿಲ್ಲ, ಫ್ರಿಜ್ಜಲ್ಲಿ ಇಡಬೇಕು. ಇಟ್ಬಿಟ್ಟು ಆಮೇಲೆ ಹೊರಗೆ ತೆಗೆದು ಈ ಥರ ಪೀಸಸ್ಗಳಾಗಿ ಮಾಡ್ಕೋಬೇಕು. ನೋಡಿ ಈ ಥರ ಸಣ್ಣ ಸಣ್ಣ ಸ್ಕ್ವೇರ್ ಪೀಸಸ್ಗಳು ಮಾಡ್ಕೋಬೇಕು. ನೋಡಿ ಇದರೊಳಗೆ ನಿಮಗೆ ಸೋರೆಕಾಯಿನ ಅಂಶನೇ ಜಾಸ್ತಿ ಕಾಣಿಸುತ್ತೆ. ನೋಡಿ ಈ ಥರ ಈ ಪೀಸಸಲ್ಲಿ ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಯಾಕಂದರೆ ಸೋರೆಕಾಯಿ ಯೂರಿಕ್ ಆ್ಯಸಿಡ್ನ ಬಾಡಿ ಒಳಗೆ ಕಡಿಮೆ ಮಾಡುತ್ತೆ. ಅದರಿಂದ ನಿಮಗೆ ಬೋನ್ಸ್ ಪೇಯ್ನ್ ಆಗುತ್ತೆ ಅಥವಾ ಯಾವ್ದಾರ ಇದ್ದರೆ ಕಂಡೀಷನ್ ಇದ್ದರೆ ಅದು ತುಂಬ ಹೆಲ್ದಿಗೆ ಒಳ್ಳೆಯದು. ಅದಕ್ಕೆ ಇದನ್ನು ತಿನ್ನೋ ತುಂಬ ಆರೋಗ್ಯಕರವಾಗಿರುತ್ತೆ. ನೋಡಿ ಈಗ ನಾನೇನು ಮಾಡ್ತೀನಿ, ಆ ಪೀಸಸ್ನ ನಾನು ಸ್ವಲ್ಪ ಒಂದು ಪ್ಯಾನಲ್ಲಿ ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದರಲ್ಲಿ ಈ ಥರ ಫ್ರೈ ಮಾಡ್ಕೊಂಡಂಗೆ ಮಾಡ್ಕೊತಾ ಇದ್ದೀನಿ. ಶಾಲೋ ಫ್ರೈ ಥರ, ಅಂದರೆ ಹಿಂದೆ ಮುಂದೆ ಎರಡೂ ಕಡೆಯೂ ಚೆನ್ನಾಗಿ ಬ್ರೌನ್ ಆಗೋ ಥರ ಬೇಯಿಸ್ಕೊತಾ ಇದ್ದೀನಿ. ಇದು ಆಗಲೇ ಬೆಂದಿದೆ, ಆದರೆ ಇದು ಒಂದು ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ. ಹಾಗೆ ಕೂಡ ತಿನ್ನೋದಿದ್ರೆ ಹಾಗೂ ತಿನ್ಬೋದು. ನೋಡಿ ಈ ಥರ ನೋಡಿ ತುಂಬ ರುಚಿಯಾಗಿರುತ್ತೆ ಇದು. ಎರಡೂ ಕಡೆ ಇದು ಈ ಥರ ಬೆಂದ ನಂತರ ಫ್ರೈ ಆದ ನಂತರ ಎಷ್ಟು ಚೆನ್ನಾಗಿ ಕಾಣುತ್ತೆ ಇದು. ಇದು ಮೇಲ್ಗಡೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆಯಿಂದ ತುಂಬ ಸಾಫ್ಟಾಗಿರುತ್ತೆ. ಯಾವುದಾದ್ರೂ ಚಟ್ನಿ ಅಥವಾ ಸಾಸ್ ಜೊತೆಗೆ ಸಾಯಂಕಾಲ ತಿನ್ನೋಕ್ಕೆ ಭಾಳನೇ ಟೇಸ್ಟಿಯಾಗಿರುತ್ತೆ. ಯಾರು ತಿನ್ನಲ್ಲ ಅಂತಾರೆ ಅಂಥವ್ರಿಗೆ, ಸೋರೆಕಾಯಿ ಸೇರಲ್ಲ ಅಂಥವ್ರಿಗಂತೂ ಇದು ಒಳ್ಳೆ ಸ್ನ್ಯಾಕ್ ಇದು. ನೋಡಿ ಇವಾಗ ರೆಡಿಯಾಗಿದೆ. ನೋಡಿದ್ರಲ್ಲ ಒಂದು ಹೆಲ್ದಿ ಆದಂಥ ಒಂದು ಸ್ನ್ಯಾಕ್ನ ಹೇಗೆ ಮಾಡ್ಕೊಳ್ಳೋದು ಅಂತ. ಈ ಥರ ನಾನು ನಿಮಗೆ ಒಳ್ಳೊಳ್ಳೆ ರುಚಿಕರವಾದಂಥ ಮತ್ತು ಆರೋಗ್ಯಕರವಾದಂಥ ಒಂದು ಸ್ನ್ಯಾಕ್ಸ್ನ ನಾನು ತೊಗೊಂಡು ಬರ್ತಾ ಇರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು.